ಮೆಣಸಿನಕಾಯಿ ಬನ್ನಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇವಾಗಂತೂ ಅವ್ರೊಬ್ಬರೇ ನಡ್ಕೊಂಡು ಹೋಗೋದು, ವಾಶ್ರೂಮ್ಗೆ ಹೋಗೋದು. ನಮ್ಮ ತೋಟದಲ್ಲಿ ಫಸ್ಟ್ ಮೆಣಸಿನ ಹಾರ್ವೆಸ್ಟ್ ಮಾಡಿದ್ದೀನಿ. ಎಷ್ಟು ಖುಷಿ ಆಗ್ತದೆ. ಗ್ರೇಪ್ಸ್ ಅಲ್ಲ, ಅದು ಪೆಪ್ಪರ್. ಅದು ಫ್ರೆಂಡ್ಸ್, ಇವತ್ತಿನ ನಮ್ಮ ಹಾರ್ವೆಸ್ಟ್ ನೋಡಿ, ಇಷ್ಟೊಂದು ಹಾರ್ವೆಸ್ಟ್. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ತೋಟಕ್ಕೆ ಬಂದಿದ್ದೀವಿ. ಸೊ ತೋಟ ನೋಡ್ಬೇಕು ಅನ್ನಿಸ್ತು. ಅದು ಅಲ್ಲದೆ ಇವತ್ತು ನಮ್ಮ ಅತ್ತೆ ಬೇರೆ ಬಂದಿದ್ದಾರೆ. ಅವರು ಮೈಸೂರಿಗೆ ಬಂದಾಗಿಂದ ತೋಟಕ್ಕೆ ಬರೋಕ್ಕೆ ಆಗಿರಲಿಲ್ಲ. ಬಟ್ ಇವಾಗ ಸ್ವಲ್ಪ ಚೆನ್ನಾಗೆಲ್ಲ ಓಡಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಸ್ವಲ್ಪ ಚೇಂಜ್ ಇರುತ್ತೆ, ಒಂದೇ ಕಡೆ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿ ತೋಟಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಇವಾಗಂತೂ ಅವ್ರೊಬ್ಬರೇ ನಡ್ಕೊಂಡು ಹೋಗೋದು, ವಾಶ್ರೂಮ್ಗೆ ಹೋಗೋದು ಎಲ್ಲವುದು ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಹೊರಗಡೆ ಕರ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿ ಅಭ್ಯಾಸ ಆಗತ್ತೆ ಅನ್ನೋದಕ್ಕೋಸ್ಕರ ಬಂದ್ವಿ ಇವತ್ತು. ಬನ್ನಿ ನಮ್ಮ ತೋಟನ ಒಂದ್ಸಲ ಎಲ್ಲ ನೋಡ್ಕೊಂಡು ಬರೋಣ. ಅಲ್ಲಿ ಅಲ್ಲಿ ಹಾಂ ಏನಿದೆ, ಹೋಗೋಣ ಒಳಗಡೆ. ಟೊಮೆಟೊನ ಅಲ್ಲ, ಅದು ಟೊಮೆಟೊ ಅಲ್ಲ. ಮೇಜರ್ ಹಿಪ್ ಸರ್ಜರಿ ಆದಮೇಲೆ ನಮ್ಮತ್ತೆ ಎಷ್ಟು ಬೇಗ ರಿಕವರ್ ಆಗಿದ್ದಾರೆ ನೋಡಿ. ನಮಗಂತೂ ತುಂಬಾ ಭಯ ಆಗಿತ್ತು. ನಮ್ಮ ಅತ್ತೆಗೆ ವಿಲ್ ಪವರ್ ಅನ್ನೋದು ತುಂಬಾ ಚೆನ್ನಾಗಿದೆ. ಅವರೇ ಇವಾಗ ಧೈರ್ಯದಿಂದ ಹೇಳ್ತಾರೆ, ಇನ್ನೂ ಒಂದು 10 ವರ್ಷ ಆರಾಮಾಗಿ ಬದುಕ್ತೀನಿ ನಾನು ಅಂತ. ಹಾಗೆ ನಾವು ಕೂಡ ಅಷ್ಟೇ, ಹೆದರಬಾರ್ದು, ಧೈರ್ಯವಾಗಿರಬೇಕು, ಎಲ್ಲವೂ ಚೆನ್ನಾಗಾಗತ್ತೆ. ಫ್ರೆಂಡ್ಸ್, ಫಸ್ಟು ಇಲ್ಲಿ ಏನೇನಿದೆ ಹಾರ್ವೆಸ್ಟ್ ಮಾಡ್ಕೊಳ್ತಾ ಹೋಗೋಣ. ಪ್ಯಾಷನ್ ಫ್ರೂಟ್ ಫೇವರೇಟ್ ಆಗಿಬಿಟ್ಟಿದೆ. ಬಾ ಹೋಗೋಣ. ಮತ್ತಿರು ಹೋಗೋಣ. ಅಲ್ಲೇನೋ ರೆಡ್ದು ಪ್ಯಾಷನ್ ಫ್ರೂಟ್ ಐತೆ. ಹೌದಾ? ಇನ್ನು ತೋಟಕ್ಕೆ ಬಂದರೆ ದೀರುಗೆ ಹಾರ್ವೆಸ್ಟ್ ಮಾಡೋದು ತುಂಬಾ ಇಷ್ಟ ಆಗತ್ತೆ. ಕೆಲವೊಂದು ನನಗೆ ಗೊತ್ತೇ ಇರೋದಿಲ್ಲ, ಅಂದರೆ ಚಿಕ್ಕ ಚಿಕ್ಕದೆಲ್ಲ ಅಷ್ಟಾಗಿ ನಾವು ಗಮನಿಸಲ್ಲಲ್ವ. ಅವನು ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದು ನೋಡಿ ಇಲ್ಲಿ ಅಂತ ಹೇಳಿ ತೋರಿಸ್ತಿರ್ತಾನೆ ನಮಗೆ. ಬಟ್ ಚಿನ್ನಿ ಮಗು ಅವನಿಗೂ ತುಂಬಾ ವ್ಯತ್ಯಾಸ ಇದೆ. ಅವಳಿಗೆ ನಾವು ಹೇಳ್ತಾ ಇದ್ವಿ, ಇದನ್ನು ಹಾರ್ವೆಸ್ಟ್ ಮಾಡಬೇಕು ಇವತ್ತು, ನೀನು ಮಾಡ್ತೀಯಾ, ಇಲ್ಲ ನಾನು ಮಾಡಲ ಅಂತ. ಅವ್ನಿಗೆ ಆ ಥರ ಹೇಳೋದೇ ಬೇಡ, ಹೋಗಿ ಸರ್ರ ನನಗೆ ಕಿತ್ಕೊಂಡ್ಬಂದ್ಬಿಡ್ತಾನೆ. ನೋಡಿ ಬದನೆಕಾಯಿ ಏನು ನೋಡ್ಬೇಕು? ಬನ್ಕಾಯಿ ಬದನೆಕಾಯಿ ನಮ್ಗೆ ಸಿಗಲ್ಲ, ಕೈಗೆ ಸಿಗಲ್ಲ. ಇನ್ನು ಮೆಣಸಿನ್ಕಾಯಿ ಇದು ಒಂದು ವೆರೈಟಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಚೆರ್ರಿ ಅದು ತಿನ್ನು, ಇರ್ಲಿ ತಿನ್ನು, ಸ್ವೀಟ್ ಇರುತ್ತೆ. ತಿನ್ನು 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 ತಿನ್ನು. ಬೇಡ, ಖಾರ ಖಾರ. ಟಮಾಟ ಅಲ್ಲ, ಅದು ಚಿಲ್ಲಿ ಪೆಪ್ಪರ್. ಚಿಲ್ಲಿ ಪೆಪ್ಪರ್. ಈಗ ಮೆಣಸಿನ್ಕಾಯಿ ಬಂದು ನಮ್ಮ ತೋಟದಲ್ಲಿ ಒಂದು 5 ವೆರೈಟಿ ಇದೆ. ಒಂದು ಬಿಳಿ ಇದು ಹಸಿ ಮೆಣಸಿನ್ಕಾಯಿ ಬರುತ್ತೆ, ಅದು ಒಂದು ಈ ಥರ ಉದ್ದುದ್ದದ್ದು. ಇದು ಒಂದು ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಬರುತ್ತೆ. ಇನ್ನೊಂದು ಚೆರ್ರಿ ಟೈಪ್ ಬರುತ್ತಲ್ವ, ಅದು ಒಂದಿದೆ. ಮತ್ತು ಜೀರಿಗೆ ಮೆಣಸು ಒಂದಿದೆ. ಫ್ರೆಂಡ್ಸ್, ಇದು ನೋಡಿ, ಇದು ಹಸಿಮೆಣಸಿನ್ಕಾಯಿ ಐತಲ್ಲ ಚಿಕ್ಕದು, ಇದು ಮನೆಯಲ್ಲಿ ನಾನು ತಂದಿರೋದು. 1-2 ಬೀಜ ಹಾಕಿದ್ದೆ. ಇದು ಬಳ್ಳಿ ಥರ ಬರ್ತಾ ಇದೆ ನೋಡ್ರಿ ಜೂಲಿ, ನೋಡಿಲಿ ಬಳ್ಳಿ. ಮೆಣಸಿನ್ಕಾಯಿ ಬಳ್ಳಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬಳ್ಳಿನ ನೋಡಿಲೆ ಬಂದಿದೆ. ಇದು ಇಲ್ಲೊಂದಾಗಿದೆ ನೋಡಿಲಿ. ಅದು ಹೋಗಿದೆ ಎಲ್ಲಿ ಇಟ್ಬಿಟ್ಟಿದೆ. ಹಾಂ ಬನ್ನಿ ಹೋಗದ. ಹೋಗೋಣ. ಇನ್ನೂ ಒಳಗಡೆ ತುಂಬ ಹಾರ್ವೆಸ್ಟ್ ಮಾಡೋದಿದೆ. ಮತ್ತೆ ನಾವು ಗೊಬ್ಬರ ಹಾಕ್ಸಿದೀವಲ್ಲ, ಏನೋ ಹೇಳ್ತಾರಲ್ಲ, ಔಷಧಿ ಅಲ್ಲ, ಅದು ಏನೋ ಯಾರೋ ಬಂದಿದ್ರಾ, ಅದೇನೋ ಆಯುರ್ವೇದಿಕ್ದು
ಜೀವಾಮೃತ ಮಾಡ್ತೀನಿ ಅಂತ ಹೇಳಿ ಏನೋ ಮಾಡ್ತಾ ಇದ್ದಾರೆ. ಅದೊಂದು ನೋಡ್ಕೊಂಡು ಬರ್ಬೇಕೀಗ. ಬಾ ಹೋಗೋಣ. ಇನ್ನು ಈ ಸಮ್ಮರಲ್ಲಂತೂ ಪಪಾಯ ಲೆಕ್ಕಕ್ಕಿಲ್ದಷ್ಟು ಆಗತ್ತೆ ನಮ್ಮ ತೋಟದಲ್ಲಿ. ನೋಡಿ ಆಗಲೇ 3 ಹಣ್ಣಿದೆ. ಗಿಡದಲ್ಲೇ ಹಣ್ಣಾಗಲಿಕ್ಕೆ ಬಿಟ್ಬಿಡ್ತಾರೆ ರಾಜಣ್ಣ. ನಾವು ಬಂದಾಗ ಆವಾಗಲೇ ಕಟ್ ಮಾಡಿ ಕೊಡ್ತಾರೆ. ಇನ್ನು ಇವತ್ತು ಬಂದಿದ್ದೀವಲ್ಲ, ಇದೊಂದು 2 ಡೇಸ್ಗೆ ಹಣ್ಣಾಗ್ಬಿಡುತ್ತೆ. ಎಷ್ಟು ದಪ್ಪ ಇದೆ ನೋಡಿ. ಹಾಗಾಗಿ ಇದನ್ನು ಕೂಡ ಹಾರ್ವೆಸ್ಟ್ ಮಾಡಿದ್ವಿ. ಬಂದಾಗೆಲ್ಲ ಏನಿಲ್ಲ ಅಂದರೂ ಒಂದು 4-5 ಪಪಾಯ ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀವಿ. ಇದು ತೋಟದ ಬಾಳೆಹಣ್ಣು ಹಣ್ಣಾಗೋಗಿದೆ. ಇದು ಬರೋದು ಕಡಿಮೆ, ಬಟ್ ಟೇಸ್ಟ್ ಮಾತ್ರ ಸೂಪರ್. ಹೌದಿಲ್ಲ? ಬೇಡ ನನಗೆ ಕೊಡು. ಅಯ್ಯೋ ಮತ್ತೆ ಕೇಳಿದ್ರೆ ಇಲ್ಲ, ಎಲ್ಲ ಕಾಯಿನೆ. ಅವ್ನು ತಿಂದ್ಮೇಲೆ ಕೇಳ್ಬಿಡ್ತಾನೆ. ಮತ್ತೆ ನೋಡು ಏನು ಮಾಡ್ತೀಯ. ಇದೇನೋ ಆಗಿದೆ. ಏನಿಲ್ಲ, ಅದು ಹಿಂಗೆ ಚುಚ್ಕೊಂಡಿರುತ್ತಲ್ಲ ಇದು. ಏನು ಚುಚ್ಕೊಂಡ್ಬಿಟ್ಟಿದೆಯಲ್ಲ. ಬಾಳೆಹಣ್ಣಿಗೆ ಹುಳನೇ ಬರಲ್ಲ ಅಂತಾರೆ. ಬರತ್ತಂತೆ, ನಾನು ಹಂಗೆ ಅನ್ಕೊಂಡಿದ್ದೆ. ಬರುತ್ತೆ ಹುಳ. ಏನಿದೆ, ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಬರಲ್ಲ ಅಂತ ಹೇಳ್ತಾರೆ. ಬಟ್ ಹುಳುಗಳಿಗೆ ಬ್ಯಾಕ್ಟೀರಿಯಾಗೆ ಡಿಫ್ರೆನ್ಸ್ ತುಂಬ ಇದೆ. ಹೋಗಿ ಬರೋಣ ಒಳಗಡೆ. ಬಾಳೆಗೊನೆ ನೋಡಿಲಿ. ಏನು ಬಾಳೆಗೊನೆ ದೊಡ್ಡ. ಅಲ್ಲಿ ಬನಾನ ಅಲ್ಲ, ಟಚ್ ಮಾಡಬೇಡ. ಬಾ ಬೇಡ, ಮುಟ್ಟಬಾರ್ದು. ಇದು ಇನ್ನೂ ಸ್ವಲ್ಪ ಕಾಯಿದೆ, ಇನ್ನೂ ಟೈಮ್ ಬೇಕು. ಒಳಗೆ ಆಯ್ತಲ್ಲ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಹೌದು, ನುಗ್ಗೆ ಸೊಪ್ಪೆಲ್ಲ ಬರ್ತಾ ಇದೆ ನೋಡು. ಹಾಂ, ಇನ್ನು ಇವಾಗ ಬೇಸಿಗೆ ಬಂತಂದ್ರೆ ತುಂಬಾನೇ ಬರುತ್ತೆ. ಹೌದು. ರಜನ ಅಲ್ಲಿ ಕಾಳು ಮೆಣಸಾಗಿತ್ತಲ್ಲ, ವಾಲ್ ಮಡಗಿರತ್ತೆ, ನೀರು ಸಪ್ಲೈ ಆಯ್ತದ ನೋಡಿ. ಇವೆಲ್ಲ ಇವು ಎಲ್ಲ ಪಾಸ ಕಟ್ಬಿಟ್ಟು ನೀರು ಬೀಳ್ತಿರಲ್ಲ. ನಾನು ಈಗ ತಂದು ಎಲ್ಕ ಡ್ರಿಪ್ ಕಲೆಕ್ಷನ್ ಕೊಟ್ಟು ಕೋಳಿ ತಿಂದು ತಗೊಂಡ್ಬಿಟ್ಟು ಕೆರೆ ತಗೊಂಡ್ಬಿಟ್ಟು ಎಲ್ಕ ಕಟ್ಟಿದ್ದೀರಾ, ಒಳ್ಳೆ ಐಡಿಯಾ. ಇವೆಲ್ಲ ಮಾಡಿ 1 ವಾರ ಕಳೆದು ಕೆಲಸ ಪುರುಷತೆ ಒಂದೊಂದು ಎಲ್ಲ ಗಿಡಕ್ಕೆ ನೀರು ಹೋಗ್ಬೇಕು ಅಂತ ಹೇಳಿ ಆ ಹೋಲ್ಗಳಲ್ಲೆಲ್ಲ ಕಸ ಕುತ್ಕೊಂಡಿರುತ್ತಲ್ಲ, ಅದನ್ನ ಲಾಕ್ ಮಾಡಿ ಇನ್ನೊಂದ್ ಕಡೆ ಓಪನ್ ಮಾಡಿ. ಇದೊಂದು ಗಿಡಕ್ಕೆ ನಮ್ಗೆ ನೀರು ಸಪ್ಲೈ ಸಾಕು. ಹಣ್ಣಿನ ಗಿಡಕ್ಕೆ ಇವು ಬೇಕಾದ್ರೆ ಏನು ನೀರು ಬೇಕಾಗಿರೋ ಇವಕ್ಕೆ. ಮತ್ತೆ ಅದು ಹೋಲ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀರು ಬರೋ ಥರ ಮಾಡಿದ್ದಾರೆ. ಮತ್ತೆ ಈಗ ಕೋಳಿಗಳೆಲ್ಲ ಕೆದರುತ್ತಲ್ಲ ಗಿಡಗಳ ಕೆಳಗಡೆ ಬಂದು, ಆ ಥರ ಕೆದರಿದ್ರು ಪೈಪು ಹಿಂಗ್ ಜರ್ಕೊಂಡು ಆ ಕಡೆ ಹೋಗ್ಬಿಡುತ್ತೆ ನೀರೆಲ್ಲ. ಅದು ಹೋಗ್ಬಾರ್ದು ಅಂತೇಳಿ ಇಲ್ಲಿ ದಾರ ಕಟ್ಬಿಟ್ಟಿದ್ದಾರೆ. 400 ತಗೊಂಡಿದ್ದಾವ, 400 ತೀರೋಗವ. ಹೌದಾ? ಇದನ್ನ ತರಬೇಕು. ಐಡಿಯಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೈಲಿ ಇಷ್ಟ ಹಾಕಿಲ್ಲ, ಈ ಲೈನ್ ಈ ಕಡೆ ಇಷ್ಟ ಆಗಿದೆಲ್ಲ, ಹಾಕಿರ ಆ ಕಡೆ ಹಾಕಿರ ಎಲ್ಲ ಬರ್ತಾ ಇದೆ ಅಲ್ಲ. ನೀರು ಕೊಟ್ಟಿರ ಸಿಗರಿದು ಹಂಗೆ ಆಗಿರೋದು. ಹಾಕಿದ ನೀರು ಸಪೋಟ ಹಣ್ಣಿನ ಗಿಡ ಇದು. ಇದ್ರಲ್ಲಿ ಇದೆಯಾ ಮೆಣಸು? ಇದು ಒಂದು ಗುಣ ಐತಿಲ್ಲ. ಅಲ್ಲಿದೆ ಒಂದು ಕೆಂಪಗಾಗ್ಬಿಟ್ಟಿದೆ. ಅದು ಕೆಂಪಗಾಗಿ ಆಮೇಲೆ ಕಪ್ಪಗಾಗುತ್ತಾ? ಅದು ಒಣಗು ಕಿತ್ತಾಕ್ಬಿಟ್ರೆ ಒಣಗಿಸ್ಬೇಕು. ಕಿತ್ಬಿಡಲ್ವಾ? ಗ್ರೇಪ್ಸ್ ಅಲ್ಲ, ಅದು ಪೆಪ್ಪರ್, ಅದು ಖಾರ ಇರುತ್ತೆ. ನಮ್ಮ ತೋಟದಲ್ಲಿ ಫಸ್ಟ್ ಮೆಣಸಿನ ಹಾರ್ವೆಸ್ಟ್ ಮಾಡಿದ್ದೀನಿ. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀನೆಲ್ಲ ಮಾಡಿದ್ದೆ, ನಾನು ಫಸ್ಟ್. ನಾನು ಇಬ್ರು ಒಂದೇ. ಎಷ್ಟು ಮುದ್ದಾಗಿದೆ ಅಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರ ಕೆಂಪಗಾಗಿರೋದು. ಫುಲ್ ಕಪ್ಪಗಾದ್ಮೇಲೆ ನೋಡಿದ್ದೀನಿ. ನಾನು ನೋಡೇ ಇಲ್ಲ. ಅದು ಕೆಂಪಗಾಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಅದು ಹಸಿ ಇದ್ದಾಗ ಒಣಗಿಸ್ಬಿಟ್ರೆ, ಅದು ಒಣಗಿಸ್ಬಿಟ್ರೆ ನಾವು ಕಪ್ಪಗಾಗ್ಬಿಡುತ್ತೆ ಅನ್ಕೊಂಡಿದ್ದೆ. ಸ್ವಲ್ಪ ಲೈಟಾಗಿ ಬರುತ್ತಾ ಸ್ಮೆಲ್? ಲೈಟ್ ಆಗಿದೆ, ಬಟ್ ನೋಡಕ್ ಮಾತ್ರ ತುಂಬಾ ಮುದ್ದಾಗಿದೆ. ಬಿರು, ಏನಿದು? ಏನಿದು? ಥಿಂಕ್ ಮಾಡ್ತಿ. ಪೆಪ್ಪರ್ ಅಂತೆ. ಅಲ್ಲ, ಎಲ್ಲ ಕೇಳಿಸ್ಕೊತಾ ಇರ್ತಾನೆ ಅವನಂತೂ. ಎಷ್ಟು ಇದಿದಾನೆ ಅಂದ್ರೆ ಖತರ್ನಾಕ್, ಶಾರ್ಪ್. ಎಲ್ಲದರ ಮೇಲೆ ಗಮನ ಇರುತ್ತೆ ಅವನಿಗೆ. ಫ್ರೆಂಡ್ಸ್, ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಮೊದಲನೇ ಸಲ ನಮ್ಮ ತೋಟದಲ್ಲಿ ಮಾವಿನ ಹೂ ಬಂದಿದೆ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ?
ಸೊ ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ತೋಟದಲ್ಲಿ. ನೋಡಿ ಸುಮಾರು ಗಿಡಗಳಲ್ಲಿ ಆಲ್ರೆಡಿ ಬಿಟ್ಟಿದೆ ಅಂತೆ. ನೋಡಿ ಇಲ್ಲೆಲ್ಲ ಆಗಿದೆ, ಸುಮಾರಾಗಿ ಆಗಿದೆ. ಕಡೆ ಇದೆ, ಆ ಕಡೆ ಇದೆ. ಇದು ಕಟ್ ಮಾಡ್ತೀರಾ? 2 ಕಟ್ಟೆ 2 ಬಂದು ಇನ್ನು ಸಾಕು ಬಿಡಿ, ಇಲ್ಲ ಅಂದ್ರೆ ಅದೆರಡು ಮುಗಿಬೇಕು, ಮತ್ತೆ ಇದು ಮುಗಿಬೇಕು. ಸಾಕ ಹಾಗೆ ಇಟ್ಟಿದ್ರೆ ಆಗ್ತೈತಿ ಇನ್ನೊಂದು ವಾರ. ಅದು ಬಂದ್ಬಿಟ್ಟಿದ್ರ ಬೇಡ ಬೇಡ, ಹೋಗುತ್ತಾ? ಇಲ್ಲ ಏನೂ ಆಗಲ್ಲ, ಒಟ್ಟಿಗೆ ಪಕ್ಷಿಗಳು ತಿಂತಾಕ್ಬಿಡ್ತವೆ. ಏನಿದೆ ಮಲ್ಬೆರಿ? ಮಲ್ಬೆರಿನಾ? ಅದು ರೇಷ್ಮೆ ಹಣ್ಣು ಅಂತಾರಲ್ಲ, ಇಷ್ಟೊಂದು ಆಗಿದಿಲ್ಲ. ಫಸ್ಟ್ ಟೈಮ್. ಕೈ ಹಿಡ್ಕೊ ಅಲ್ಲಿ. ಇಲ್ಲಿ ಪುಟ್ಟದಾಗಿದೆ ನೋಡಿ, ಇಲ್ಲಿದೆ, ಇಲ್ಲಿ ಆಗ್ತಾ ಇದೆ. ಬಾ ತೋರಿಸ್ತೀನಿ. ಇದೆ, ಇದ್ರಲ್ಲಿ ತುಂಬಾ ಆಗಿದೆ ರಾಜು, ಬಟ್ ಕಾಯಿ ಇದೆ. ನೆಕ್ಸ್ಟ್ ವೀಕ್ ಹಣ್ಣಾಗುತ್ತೇನೆ. ಇದೊಂದು ಕಿತ್ಕೊಳ್ಳೋಣವಾ? ಫಸ್ಟ್ ಇದು ಚಿನ್ನಿಮಗೆ. ಹೌದು, ತಗೋ ಚಿನ್ನಿ. ಬರ್ರಿ, ಟೇಸ್ಟ್ ಮಾಡಿ ಹೇಳಲ್ಲ ಹೆಂಗಿದೆ ಅಂತ. ವಾಶ್ ಮಾಡೋದು ಬೇಡವಾ? ಏನಾಗಲ್ಲ. ಇದು ಒಂದು ಸ್ವಲ್ಪ ಕಾಯಿ ಇದೆ, ಇದಕ್ಕೆ ಇಟ್ಕೊಂಡ್ಬಿಡೋದು. ಫೇವ್ರೇಟ್, ಎಲ್ಲ ನನ್ನ ಫೇವ್ರೇಟ್. ಸ್ವಲ್ಪ ಹುಳಿ ಇದ್ರೆ ಫೇವ್ರೇಟ್. ಇದು ಸ್ವಲ್ಪ ಕೆಂಪಗಾಗಿದೆ. ಇದು ಪುಟ್ಟು ಮಲ್ಬೆರಿ ನೋಡಿ, ಕೆಂಪಗಾಗಿದೆ. ಇದು ಸ್ವಲ್ಪ ಸ್ವೀಟ್ ಬರುತ್ತೆ. ಇನ್ನು ಸ್ವಲ್ಪ ದೋರ್ಗ ಇದೆ ಅಲ್ವಾ, ಅದು ಸ್ವಲ್ಪ ಹುಳಿಯಾಗಿ ಚೆನ್ನಾಗಿದೆ. ಅದೂ ಒಳಗಡೆ ಒಂದು ರೌಂಡ್ ನೋಡ್ಕೊಂಡು ಬಂದರೆ ಏನೆಲ್ಲ ಹಾರ್ವೆಸ್ಟ್ ಮಾಡ್ಬೋದು ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಸ್, ಇದು ಒಂದು ಬಾಳೆಕಾಯಿ ಆಗಿದೆ ನೋಡಿ. ನಾವು ಪಲ್ಯಗಳೆಲ್ಲ ಮಾಡ್ಕೊಳ್ತೀವಲ್ವಾ, ಅದಿದು ಇಷ್ಟು ಸ್ವಲ್ಪ. ಸೊ ಇದು ಕೂಡ ಒಂದು ಹೊಸ ಏನು ಹೇಳ್ತಾರೆ, ಕಟ್ಟಾಗ್ಬಿಟ್ಟಿದಂಗಿದೆ ಅದು ಫ್ಲವರ್. ಹೊಸ ಬಾಳೆಕಾಯಿ ಈ ಸಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನೆಕ್ಸ್ಟ್ ವೀಕ್ ಮಾಡೋಣ, ಅದು ಹೋಗ್ಬೇಕದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ನಮ್ಮ ತೋಟದಲ್ಲಿ ತುಂಬ ಬಗೆಯ ಮಾವು ಹಾಕಿದ್ದೀವಿ. ಅದು ಕೂಡ ಇನ್ನೇನು ಹೂ ಬರ್ತಾ ಇದೆ. ಕೆಲವೊಂದರಲ್ಲಂತೂ ಪುಟ್ಟ ಕಾಯಿ ಕೂಡ ಬಂದ್ಬಿಟ್ಟಿದೆ. ರಾಜಣ್ಣ ಅಂತೂ ನಾವು ಬಂದಾಗ ತೋರಿಸ್ಬೇಕು ಅಂತ ಹೇಳಿ ನೆನ್ಪು ಮಾಡಿ ಇಟ್ಕೊಂಡಿದ್ದಾರಂತೆ. ಮರ್ತೋಗ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ಬನ್ನಿ ನಾನು ನಿಮ್ಗೊಂದು ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ತೋರಿಸ್ತಾ ಇದ್ದಾರೆ. ಹೀಗೆ ದಿನಗಳು ಕಳೀತಾ ಹೊಸ ಹಾರ್ವೆಸ್ಟನ್ನು ನಾವು ನೋಡಬಹುದು. ಇನ್ನು ಇವತ್ತು 3 ಬಾಳೆಗೊನೆನ ಹಾರ್ವೆಸ್ಟ್ ಮಾಡಿದ್ದೀವಿ. ಎಲ್ಲದೂ ಹಣ್ಣಾಗಕ್ಕೆ ಬಂದಿದೆ. ಮತ್ತೆ ಒಂದು ವಾರ ಬಿಟ್ಟು ಬರೋಷ್ಟೊತ್ತಿಗೆ ಪಕ್ಷಿಗಳೆಲ್ಲ ಕುಟ್ಟಿ ತಿಂದುಬಿಡತ್ತೆ ಅನ್ನೋದಕ್ಕೋಸ್ಕರ ಕಿತ್ಕೊಂಡ್ಬಿಟ್ವಿ. ಅದರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಕೂಡ ಫ್ರೆಶ್ ಆಗಿತ್ತಲ್ವ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ಹಾರ್ವೆಸ್ಟ್ ನೋಡಿ, ಇಷ್ಟೊಂದು ಹಾರ್ವೆಸ್ಟ್. ಅದು ಎಲ್ಲ ದೊಡ್ಡ ಇದನ್ನೇ ಹಾರ್ವೆಸ್ಟ್ ಮಾಡಿದ್ದೀವಿ. ಒಂದು 3 ಬಾಳೆಗೊನೆ ಸಿಕ್ಕಿದೆ. ಸೊ ಎಲ್ಲ ಸ್ವಲ್ಪ ದೂರ್ಗಾಯಿ ಬಂದಿದೆ, ಅದೊಂದು. ಮತ್ತು ಸ್ವಲ್ಪ ಪಪಾಯ ಆಗಿದೆ, ಒಂದು 4 ಪಪಾಯ. ನುಗ್ಗೆ ಸೊಪ್ಪು, ಇದು ಕರಿಬೇವಿನ ಸೊಪ್ಪು, ಒಂದು 40 ಮೊಟ್ಟೆ ಇದೆ. 40 ಇದೆಯಾ ಮೊಟ್ಟೆ? 55 ಮೊಟ್ಟೆ ಇದೆಯಂತೆ. ಮತ್ತು ಇದು ಅವರೆಕಾಯಿ. ನಾವು ಬರೋದು ಲೇಟ್ ಆಗತ್ತೆ ಅಂತ ರಾಜಣ್ಣನೇ ಎಲ್ಲ ಬಿಡಿಸಿಟ್ಟಿದ್ದಾರೆ. ಇದರಿಂದ ಏನೇನೋ ಮಾಡ್ತಾರಲ್ಲ, ದೋಸೆ ಅಂತ, ಇಡ್ಲಿ ಅಂತ, ಉಪ್ಪಿಟ್ಟು ಅಂತ, ಬಾತ್ ಎಲ್ಲದಕ್ಕೂ ಬೆಳೆಸ್ಬೋದು. ಈ ಸೀಸನ್ ಅಲ್ಲಿ ಎಲ್ಲರ ಮನೆಯಲ್ಲೂ ಇದನ್ನ ಜಾಸ್ತಿ ಬರೀ ಅವರೆಕಾಳು ಎಲ್ಲಿ ನೋಡಿದ್ರು. ಅದೇನು ಹೈ ಪ್ರೋಟೀನ್? ಅದು ಹೇಗೆ? ಅದು ಒಂದು ಜನರಿಗೆ ಇಂಟ್ರೆಸ್ಟ್ ಎಲ್ಲರಿಗೂ. ಸೇಲ್ ಸೀಸನಲ್ಲಿ ಏನು ಬಂದರೆ ಅದು ತಿನ್ನೋದು. ಪ್ಯಾಷನ್ ಫ್ರೂಟು ಕೆಲವೊಂದು ನಾವು ಕಿತ್ಕೊಂಡ್ವಿ. ಇನ್ನು ಆಲ್ರೆಡಿ ರಾಜಣ್ಣ ಬಿದ್ದಿರೋದೆಲ್ಲ ತೆಗ್ದಿಟ್ಟಿದ್ರು. ಬಟ್ ಇದು ಈ ರೀತಿ ಮುದ್ರಕೊಂಡಿದೆಲ್ಲ, ಒಳಗಡೆ ಚೆನ್ನಾಗೇ ಇರುತ್ತೆ, ಏನೂ ಆಗಿರೋದಿಲ್ಲ. ನನ್ನ ಫೇವ್ರೇಟ್ ಇದು. ಸೊ ಇದಿಷ್ಟು ಏನೋ ಕಾಳ್ಮೆಣ್ಸು ಡ್ರೈ ಆಗಿದೆ ಅಲ್ಲ ಇದು. ಸೊ ಇದು ಇವಾಗ ಹಾರ್ವೆಸ್ಟ್ ಮಾಡಿದ್ದು. ಡ್ರೈ ಆಗಿಬಿಟ್ಟಿದೆ. ಬಾಯ್. ಎಷ್ಟು ಗಟ್ಟಿ ಆಗ್ಬಿಡುತ್ತಲ್ಲ ಅದು ಡ್ರೈ ಆದ್ರೆ. ತಿನ್ನೋಡು ಖಾರನೇ ಇರುತ್ತೆ, ಖಾರನೇ ತಿಂದು ನೋಡೋದಿಲ್ಲ. ಸೊ ಇನ್ನು ಅದಾದ್ಮೇಲೆ ಇದು ಇನ್ಸುಲಿನ್ ಪ್ಲಾಂಟ್ ಇದು.
ಅದ್ರದ್ದು ಸ್ವಲ್ಪ ಇಲ್ಲೇ. ಇನ್ನೊಂದು ಏನು ಗೊತ್ತಾ, ನಮ್ಮ ಕೋಳಿಗಳೆಲ್ಲ ತಿಂದಾಕ್ಬಿಡ್ತಾ ಇದೆ. ಏಕೆಂದರೆ ನಾವು ಅದನ್ನ ನಮ್ಮ ಕೋಳಿಗಳನ್ನ ತಿಂತೀವಿ, ಹಾಗಾಗಿ ಬ್ಯಾಲೆನ್ಸ್ ಆಗತ್ತೆ. ಇದನ್ನ ನಾವು ತಗೊಂಡು ಹೋಗ್ತೀವಿ, ಒಂದೆರಡು ತಿಂತೀವಿ, ಆಮೇಲೆ ತಿನ್ನಕ್ಕೆ ಆಗೋದಿಲ್ಲ, ಮರ್ತೋಗ್ಬಿಟ್ಟಿರ್ತೀವಿ. ಕೋಳಿ ಎಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್. ಇದು ನೋಡಿ, ಇದು ಯಪ್ಪ ಎಷ್ಟು ದೊಡ್ಡ ಕಾಯಿ ಸಿಕ್ಕಿದೆ ಅಂತ, ಪಪ್ಪಾಯ. ಸೊ ಇವತ್ತು ಇದಿಷ್ಟು ಹಾರ್ವೆಸ್ಟ್ ಮಾಡಿದ್ದೀವಿ. ಸಖತ್ತಾಗಿದೆ ಅಲ್ವಾ ಇವತ್ತಿನ ಹಾರ್ವೆಸ್ಟ್? ತುಂಬ ಖುಷಿ ಆಯಿತು, ತುಂಬ ದೊಡ್ಡ ಹಾರ್ವೆಸ್ಟ್ ಇವತ್ತು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ಹಾರ್ವೆಸ್ಟಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ನಿಮ್ಗೆ ಏನು ಸ್ಪೆಷಲ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.